ಮ್ಯಾಮ್ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರೀಡೋತ್ಸವ ಹೇಗೆ ಅನಿಸ್ತಾ ಇದೆ? ಈ ಸೆಟಪ್ ಎಲ್ಲ ನೋಡಬೇಕು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫ್ಯಾನ್ಸಿ ಆಗಿದೆ, ಬೇರೆ ಬೇರೆ ತಂಡಗಳಿದೆ ಇಲ್ಲಿ. ಏನಿಸ್ತು ಫಸ್ಟ್ ನೋಡಿದ್ದೆ ಇಲ್ಲಿ ಒಳಗೆ ಬಂದಿದ್ದೆ? ಹ್ಯಾಪಿ ಈವ್ನಿಂಗ್ ಅಮಿತ್, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಒಂಥರ ಜಿಗ ಅಂತಿದೆ, ಕಲರ್ಫುಲ್ ಆಗಿದೆ. ತುಂಬ ಖುಷಿ ಆಗ್ತದೆ. ನಿಮ್ಮ ಥರ ನಂತರ ಅಲ್ಲ, ಇನ್ನು ನನಗಿಂತ ತುಂಬ ಚೆನ್ನಾಗೆಲ್ಲ ರೆಡಿ ಆಗಿದ್ದಾರೆ. ಸ್ಪೋರ್ಟ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಈ ಥರ ಒಂದು ಸ್ಪೋರ್ಟ್ಸ್ ಇವಾಗ ಆಮೇಲೆ ಬರೀ ಗರ್ಲ್ಸ್ ಅಂತ ಮಾಡಿಲ್ಲ, ವಿಮೆನ್ಸ್ ಅಂತ ಮಾಡಿದ್ದಾರೆ. ಹಾಗಾಗಿ ನಾವು ಹೌಸ್ ವೈಫ್ಗಳು ಇರೋದು, ಆರ್ಟಿಸ್ಟ್ಗಳು ಏನಿರ್ತೀವಿ, ಒಂದು ಏಜ್ ಆಫ್ 30-40 ಏಜ್ ಲಿಮಿಟ್ ಇಲ್ಲ. ಸೊ ಆ ಏಜ್ ಲಿಮಿಟ್ ಇಲ್ಲದೆ ನಮ್ಮನ್ನ ಈ ಒಂದು ಇದರಲ್ಲಿ ಬನ್ನಿ ಆಡಿ ಸ್ಪೋರ್ಟಿವ್ ಆಗಿ ಇರಿ, ನೀವು ಇನ್ನೂ ಆಕ್ಟಿವ್ ಆಗಿ ಇರ್ಬೋದು ಅಂತ ಏನು ಮಾಡಿರ್ತಾರಲ್ಲ ಈ ಟೂರ್ನಮೆಂಟ್ಗಳು, ಅದೊಂದು ಮೋಟಿವೇಶನ್. ಅದು ತುಂಬಾನೇ ಖುಷಿ ಆಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ. ಇವಾಗ ಅಂದ್ರೆ ನಾವೆಲ್ಲ ಕ್ರಿಕೆಟ್ ಇದನ್ನ ದೂರ ಉಳಿದಿರ್ತೀವಿ, ಆಕ್ಟಿಂಗ್ ಮನೆ ಅದು ಆ ಒಂದು ಇದ್ರಲ್ಲಿ ಇರ್ತೀವಿ. ಅವ್ರನ್ನ ಬೇರೆ ಝೋನಿಗೆ ಕರ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ವೆರಿ ಡಿಫರೆಂಟ್. ನಿಮ್ಮ ಬಾಲ್ಯದಲ್ಲಿ ರೆಗ್ಯುಲರ್ ಆಗಿ ಏನು ಆಟ ಆಡ್ತಾ ಇದ್ರಿ ನೀವು? ನಾನು ವಾಲಿಬಾಲ್ ಸ್ಟೇಟ್ ಲೆವೆಲ್ ಪ್ಲೇಯರು. ಓ ಮೈ ಅಂಡ್ ಇದು ಖೋಖೋ ಎಲ್ಲ ಆಡ್ತಾ ಇದ್ವಿ, ವಾಲಿಬಾಲ್ ಆಡ್ತಾ ಇದ್ವಿ. ಸೊ ಹಾಗಾಗಿ ನನಗೆ ಸ್ಪೋರ್ಟ್ಸ್ ಅನ್ನೋದು ನನಗೆ ಅಭ್ಯಾಸ ಆಗುತ್ತೆ. ಸೊ ಈಗ ಬೆಳೀತಾ ಬ್ಯುಸಿ ಆದ್ಮೇಲೆ ಆಡಕ್ಕೆ ಹೆಂಗೆ ಟೈಮ್ ಮಾಡ್ಕೊತೀರಾ ನೀವು ಈ ಥರದ ಇವೆಂಟ್ ಬಂದಾಗ್ಲೇನಾ? ಇವೆಂಟ್ ಬಂದಾಗ ಆಕ್ಚುಲಿ ಅದರಿಂದ ಇವೆಂಟ್ ಮಾಡೋದು ತುಂಬಾ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ಇದೆ. ಅಂಡ್ ಫಿಸಿಕಲಿ ಫಿಟ್ನೆಸ್ ಇರ್ಬೋದು. ಆಮೇಲೆ ನಮಗೆ ಏನಾಗುತ್ತೆ, ಈ ತರ ನಾವು ಕ್ರಿಕೆಟ್ಗೆಲ್ಲ ಎಂಟ್ರಿ ಆದಾಗ ನಾವಿನ್ನು ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರ್ಬೇಕಪ್ಪ, ನಾವಿನ್ ಸ್ವಲ್ಪ ಸಣ್ಣ ಆ ಥಾಟ್ ಇನ್ನ ಬರುತ್ತೆ, ಆಟೋಮೆಟಿಕಲಿ ಆರ್ಟಿಸ್ಟ್ಗಳಾಗಿದೆ ಬರುತ್ತೆ. ಅದ್ರ ಜೊತೆ ಇದು ಒಂದು ಫಿಟ್ನೆಸ್ ಇದಾಗುತ್ತೆ, ಖುಷಿ ಆಗುತ್ತೆ. ಅಂದ್ರೆ ವಿಮೆನ್ಸ್ ಅಂತ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. 100% ಈ ಸಲ ಅದೇ ಹೇಳ್ತಾ ಇರ್ತೀನಿ ಎಲ್ರಿಗೂ, QPL ಅಲ್ಲಿ ಈ ಸಲ ಕಪ್ ನಮ್ದೆ. ಅಲ್ಲಿ ನೋಡಿ ಹೇಳ್ತೀನಿ, QPL ಅಲ್ಲಿ ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು ಸೊ ಮಚ್.